quickly. Today we are making some prawns, okay? And ಇದು ತುಂಬಾ ಫೇಮಸ್ ಇನ್ ಮಿಲಿಷಿಯಸ್ ಅಥವಾ ರೆಡಿಮೇಡ್ ರೆಸ್ಟೋರೆಂಟ್ಸ್ ಹೇಗೆ ಪ್ರಾನ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಾವು ಮೊಸರು ಹಾಕ್ತಾ ಇದ್ದೀವಿ. ಕಮ್ ಕ್ಲೋಸ್ ಟು ಮೀ, ಕಮ್ ಕ್ಲೋಸ್ ಟು ದ ಫುಡ್. ಎಸ್, ಈಗ ಇದರಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಎಕ್ಸ್ಪ್ರೆಸ್ಸಲ್ಲಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಉಪ್ಪು, ನಿಮಗೆ ಎಷ್ಟು ಇಷ್ಟ ಆಗುತ್ತಷ್ಟು ಉಪ್ಪು, ಪೆಪ್ಪರ್, black pepper, haldi. Okay, haldi is very important to kill the germs. After washing also salpa germs irutte. But this is jeera powder, a small spoon of jeera powder. This is dhania powder. Okay, small spoon of dhania powder. Most importantly, chili powder. Wow. Okay, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೀಟ್ ಮಾಡಿ. Okay. Beat it. Just beat it. Just beat it. Come on, let's beat it. Okay. So any food in our kitchen is incomplete without adrak lasan ka paste. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಫಾರ್ ಹೆಲ್ತ್ ಆಲ್ಸೋ, ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ನಿಮಗೆ ನೆಗಡಿ ಗಿಗಡಿ ಏನೂ ಬರಲ್ಲ. ಯಾವಾಗಲೂ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತಿಂತಾ ಇದ್ದೀನಿ. ಓಕೆ, ಸೊ ಕಂಟಿನ್ಯೂಡ್ ಬೈ ಮ್ಯಾರಿನೇಟಿಂಗ್ ದ ಪ್ರಾನ್ಸ್. ಓಕೆ, ಸೊ ವೆನ್ ವಿ ಆರ್ ಮ್ಯಾರಿನೇಟಿಂಗ್ ದ ಪ್ರಾನ್ಸ್, ಸ್ವಲ್ಪ ಫೆನುಗ್ರೀಕ್ ಅಂದರೆ ಮೇಥಿನ ನಾವು ಪೌಡರ್ ಮಾಡಿಬಿಟ್ಟಿದ್ದೀವಿ. ತುಂಬ ಕಮ್ಮಿ ಇರಬೇಕಿದು, ಇಲ್ಲಾಂದರೆ ಕಹಿ. ವೆರಿ ಗುಡ್ ಫಾರ್ ಹೆಲ್ತ್, ಬಟ್ ಇದು ಕಹಿ ಆಗಿರೋದ್ರಿಂದ ನಾವು ತುಂಬ ಜೋಪಾನ ಇರಬೇಕು. ಓಕೆ, ಸೊ ಫೆನುಗ್ರೀಕ್ ನಾವು ಹಾಕ್ಬಿಟ್ಟಿದ್ದೀವಿ. ಆ್ಯಂಡ್ ನಾವೀಗ ಪ್ರಾನ್ಸ್ ಮ್ಯಾರಿನೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಾನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಮಸಾಲೆ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಮಸಾಲೆ ಹಾಕಾದ್ಮೇಲೆ ಆಲ್ವೇಸ್ ಇದು ಫಿಶ್ ಆಗಿರ್ಬೋದು ಅಥವಾ ಇದು ಪ್ರಾನ್ಸ್ ಆಗಿರ್ಬೋದು, ಚಿಕನ್ ಕಬಾಬ್ ಮಸಾಲೆ ಆಗ್ಬೋದು, ಯಾವಾಗಲೂ 1 hour ಆ ಮಸಾಲೆನ ಸ್ವಲ್ಪ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಬಿಟ್ಟು ಅದಾದ್ಮೇಲೆ ಅಡುಗೆ ಮಾಡಿದ್ರೆ ಟೇಸ್ಟ್ ತುಂಬ ಚೆಂದ. ಇನ್ನೂ ಜಾಸ್ತಿ ಚೆಂದ ಹೇಗಂದರೆ ಮಾರನೇ ದಿನ ತಿಂದರೆ ತುಂಬ ತುಂಬ ಚೆಂದ. ಬಿಕಾಸ್ ಅದರ ಮಸಾಲೆ ಅದ್ರಲ್ಲಿ ಚೆನ್ನಾಗಿ ಮುಳುಗಿರುತ್ತೆ ಆ್ಯಂಡ್ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಸೊ ಟೇಸ್ಟೇ ಚೇಂಜ್ ಆಗೋಗುತ್ತೆ, ಇಡೀ ಟೇಸ್ಟೇ ಚೇಂಜ್ ಆಗೋಗುತ್ತೆ. ಆ ದಿನನೇ ತಿಂದ್ರಿ ಅಥವಾ ಮ್ಯಾರಿನೇಟ್ ಆಗಿದ್ದು ಮಾರನೇ ದಿನ ತಿಂದರೆ 100 ಗುಣ ಅಷ್ಟು ಟೇಸ್ಟ್ ಆಲ್ಮೋಸ್ಟ್ ಚೇಂಜ್ ಆಗಿರುತ್ತೆ. ಅಷ್ಟು ಡೆಲಿಷಿಯಸ್ ಆಗಿರುತ್ತೆ. ನಿಮಗೆ ನನ್ನ ಕುಕಿಂಗ್ ವ್ಲಾಗ್ಸ್ ಹೇಗೆ ಇಷ್ಟ ಆಗ್ತದೆ ಅಂತ ಕಾಮೆಂಟ್ಸಲ್ಲಿ ಬರೀರಿ. ಮತ್ತು ನಿಮಗೆ ಯಾವ ಡಿಶಸ್ ನಾನು ಕುಕ್ ಮಾಡಿ ತೋರಿಸ್ಬೇಕು. ಸೊ ದಿಸ್ ಇಸ್ ಅ ಅಫ್ಘಾನಿ ಸ್ಟೈಲ್ ತಂದೂರಿ ಪ್ರಾನ್. ಆ್ಯಂಡ್ ಇದು ನಾವು ತುಂಬ ಡೀಪ್ ಫ್ರೈ ಎಲ್ಲ ಮಾಡೋಕ್ಕೆ ಹೋಗಲ್ಲ. ವಿ ವಿಲ್ ಜಸ್ಟ್ ಬಿ ರೋಸ್ಟಿಂಗ್ ಇಟ್. ಪ್ರಾನ್ ಇಸ್ ನಾಟ್ ವೆರಿ ಫ್ಯಾಟನಿಂಗ್. ಸೊ ಮ್ಯಾರಿನೇಟೆಡ್ ಪ್ರಾನ್ಸ್ನ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ನಾವು ಎಂಜಾಯ್ ಮಾಡ್ಬೋದು. ಓಕೆ, ಯಮ್ಮಿಯಾಗಿ ಕಾಣಿಸ್ತವೆ. Finally ಬರ್ತಾರೆ ಫ್ರಾನ್ಸ್. So now we're going to keep it for marination for at least. My husband has gone to the gym. Our return ಬಂದರೆ ಬಿಸಿ ಬಿಸಿ ಪ್ರಾನ್ಸ್ ತಿನ್ನಿಸಿ ಅಷ್ಟೊಂದು ಹೊಗಳಿಕೆ ಮಾಡಿಸಿ ನಾಳೆ ಎಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತೀನಿ. ಎಲ್ಲದಷ್ಟೇ ಅಲ್ವಾ? ಓಕೆ, ಸಿ ದ್ಯಾಟ್. ಲಾಸ್ಟ್ ಸ್ಟೆಪ್, ನಿಂಬೆಹಣ್ಣು ಹಿಂಡಿ ಬಿಡೋಣ. Okay, so tan-ta-dan, नींबू. याद रहे कि नींबू के बीज ना हो, नहीं तो कड़वा कड़वा मुंह में लगेगा. और यहाँ पे 2 बीज गिरते हुए मैंने देख लिया है और मैंने उनको
पकड़ लिया है चोरों की तरह. ಇಲ್ಲಾಂದರೆ ಕಹಿ ಕಹಿ ಚುಚ್ಚುತ್ತೆ ಬಾಯಲ್ಲಿ. ಒಂದು ಬೀಜ ಇರಬಾರ್ದು ಸ್ನೇಹಿತರೆ. ಮಸಲ್ ಯೂಸ್ ಮಾಡ್ತಾ ಇದ್ದೀನಿ, ನಿಂಬೆಹಣ್ಣು ಹಿಡ್ತಾ ಇದ್ದೀನಿ. ಅದು ಲೆಫ್ಟ್ ಹ್ಯಾಂಡ್ ಮಸಲ್ ಬೇರೆ. ಓಕೆ, ಈಗ ಕೈ ತೊಳಿಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ನೋಡಿ, ನಿಂಬೆಹಣ್ಣು ತುಂಬ ಇಷ್ಟಪ್ಪ ನನಗೆ. ಹುಳಿ ಬಾಯಲ್ಲೆಲ್ಲ ನೀರು ಬರ್ತವೆ. ಓಕೆ, ಈಗ ಇದರಲ್ಲಿ ಉಪ್ಪು ಖಾರ ಎಲ್ಲ ಹೆಂಗಿದೆ. ಈಗ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗ್ತಾ ಇದ್ದೀನಿ. ಮಸಾಲೆ ಹೆಂಗಿದ್ರೆ ಪ್ರಾನ್ ಹೆಂಗಿರುತ್ತೆ ರೀ, ಬೊಂಬಾಟ್. बहुत चटपटा मसाला लगा है फ्रेंड्स. अफगानिस्तान की याद आ गई. ये तो अफगानी प्रॉन्स है भाई. आ जाओ, हम इसे फ्रिज में रखते हैं. फिर से मसाला हाथ में आ गया. Lovely. Okay friends, like you can see, on one hand the prawns are almost getting ready, and now on another pan I have kept little bit of oil. थोड़ा सा तेल डाला है, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಜೀರಾ ಹಾಕ್ತಾ ಇದ್ದೀನಿ. ಅದು ಬಾಯ್ಲ್ ಆಗಲಿ. ಪಟಪಟ ಅಂದಿದ ಕೂಡಲೇ ಸ್ವಲ್ಪ ಈರುಳ್ಳಿ ರೋಸ್ಟ್ ಮಾಡಿಬಿಟ್ಟು, ತುಂಬ ರೋಸ್ಟ್ ಮಾಡಬಾರ್ದು, ಸ್ಲೈಟಾಗಿ ರೋಸ್ಟ್ ಮಾಡಬೇಕು. ಈರುಳ್ಳಿ ಮತ್ತು ದೊಣ್ಣೆ ಮೆಣಸಿನ್ಕಾಯಿ ನಾವೇನು ಕಟ್ ಮಾಡಿಬಿಟ್ಟಿರ್ತೀವಿ ಆಲ್ರೆಡಿ, ಅದನ್ನು ನಾವು ರೋಸ್ಟ್ ಮಾಡಿ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇಟ್ ಇನ್ ದ ಪ್ರಾನ್ಸ್. ತುಂಬ ಯಮ್ಮಿ ಸ್ಮೆಲ್ ಬರ್ತಾ ಇದೆ ನಿಜಕ್ಕೂ. ಓಕೆ, ನಾವು ನೋಡ್ತಾ ಇದ್ದೀವಿ ಈಗ ನಮ್ಮ ಜೀರಾ ರೋಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಜೀರಾ ರೋಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಇಟ್ಸ್ ದ ರೈಟ್ ಟೈಮ್ ಟು ಪುಟ್ ಮೈ ಆನಿಯನ್ಸ್ ಆ್ಯಂಡ್ ಕ್ಯಾಪ್ಸಿಕಮ್. ಆನಿಯನ್ಸ್ ಆ್ಯಂಡ್ ಕ್ಯಾಪ್ಸಿಕಮ್ನ ತುಂಬ ರೋಸ್ಟ್ ಮಾಡ್ತಾ ಇಲ್ಲ ನಾವು. ತುಂಬ ಜಾಸ್ತಿ ರೋಸ್ಟ್ ಮಾಡಿದ್ರು ನ್ಯೂಟ್ರಿಯನ್ಸ್ ಹೊರಟೋಗುತ್ತೆ. ಸ್ಲೈಟಾಗಿ ರೋಸ್ಟ್ ಮಾಡ್ತಾ ಇದ್ದೀವಿ. ಸ್ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ವಿ ವಿಲ್ ಆ್ಯಡ್ ಇಟ್ ಇನ್ ದ ಕರಿ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಮತ್ತು ಸಾಲ್ಟ್ ಕೂಡ ನಾನು ಇದರಲ್ಲಿ ಟೇಸ್ಟಿಗೋಸ್ಕರ ಆ್ಯಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸಾಲ್ಟ್ ಹಾಕಿದ ಕೂಡಲೇ ಯಾವುದೇ ವೆಜಿಟೇಬಲ್ ಇರಲಿ ಅದು ಪೂರ್ತಿಯಾಗಿ ನೀರು ಬಿಟ್ಬಿಡುತ್ತೆ. Black pepper powder, okay, and finally ಸ್ವಲ್ಪ salt. ರೋಸ್ಟ್ ಆಗಿದ ಕೂಡಲೇ ನಮ್ಮ ಯಮ್ಮಿ ಪ್ರಾನ್ ರೆಡಿ ಆಗಿದೆ. Put it and we are going to done. Okay, so now we are ready, and like you can see, our curry is also ready. Oh wow! हमने सब कुछ ऐड कर दिया है. Now our super yummy Afghani prawns are ready, and we're thoroughly going to enjoy these lovely Afghani prawns.